नमस्ते बच्चों। आज हम 8वीं कक्षा के 6वां पाठ समाचार पत्र की आत्मकथा इस पाठ की अध्ययन करेंगे। ಮಕ್ಕಳೇ, ಇಂದು ನಾವೆಲ್ಲ 8ನೇ ತರಗತಿಯ ಸಮಾಚಾರ ಪತ್ರ की ಆತ್ಮಕಥಾ ಈ ಪಾಠದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ। ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮೂಹ ಮಾಧ್ಯಮಗಳು ಅಂದ ತಕ್ಷಣ ನಮಗೆ ನೆನಪಾಗೋದು ರೇಡಿಯೋ, ದೂರದರ್ಶನ, ಈಗಿನ ಮೊಬೈಲ್, ಹಾಗೆ ಈ ದಿನಪತ್ರಿಕೆ. ಈ ದಿನಪತ್ರಿಕೆ ಸಮೂಹ ಮಾಧ್ಯಮದಲ್ಲಿ ತನ್ನದೇ ಆದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ತುಂಬ ಅಗ್ಗವಾಗಿ ಹೆಚ್ಚಿನ ಜ್ಞಾನವನ್ನು ಪಡೆಯೋದಕ್ಕೆ ಇರುವಂಥ ಏಕೈಕ ಸಾಧನ ಅಂದರೆ ಈ ದಿನಪತ್ರಿಕೆ. ಮಕ್ಕಳೇ, ಈ ಒಂದು ದಿನಪತ್ರಿಕೆಗೆ ಸಂಬಂಧಿಸಿದಂಥ ಒಂದು ಪಾಠವನ್ನು ನಾವು ಇಂದು ಅಧ್ಯಯನ ಮಾಡ್ತಾ ಇದ್ದೇವೆ. तो आइए बच्चों, अब हम समाचार पत्र की आत्मकथा इस पाठ की अध्ययन को पीपीटी के द्वारा प्राप्त कर लेंगे। मಕ್ಕಳೇ, समाचार पत्र की आत्मकथा ಈ ಒಂದು ಪಾಠದಲ್ಲಿ ನಾವು ದಿನಪತ್ರಿಕೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. तो बच्चों, अब हम देखते हैं 6वां पाठ समाचार पत्र की आत्मकथा, यानी समाचार अपने बारे में खुद कह रहा है। समाचार पत्र यहाँ पर कह रहा है, रोज सवेरे घर में आऊँ, देश विदेश की खबर सुनाऊँ, जमीन आसमान की बातें बताऊँ, जानते हो मैं कौन हूँ. ಇಲ್ಲಿ ದಿನಪತ್ರಿಕೆ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾ ತನ್ನ ಒಂದು ಕಥೆಯನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಆ ದಿನಪತ್ರಿಕೆ ಹೇಳ್ತಾ ಇದೆ, ರೋಜ್ ಸವೇರೆ ಘರ್ ಮೇ ಆऊँ, ದಿನಂಪ್ರತಿ ನಾನು ಮನೆಗೆ ಬರ್ತಾ ಇದ್ದೇನೆ. ದೇಶ್ ವಿದೇಶ್ ಕಿ ಖಬರ್ ಸುನಾऊँ, ದೇಶ ವಿದೇಶದ ಸುದ್ದಿಗಳನ್ನು ಹೊತ್ತು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀನಿ. ಜಮೀನ್ ಆಸ್ಮಾನ್ ಕಿ ಬಾತೆ ಬತಾऊँ, ಭೂಮಿ, ಆಕಾಶ, ಹವಾಮಾನ, ಹೀಗೆ ಅನೇಕ ವಿಷಯಗಳನ್ನು ಹೊತ್ತು ತರ್ತೀನಿ. ನಿಮಗೆಲ್ಲ ಗೊತ್ತಾ ನಾನು ಯಾರು ಅಂತ? ಯಾದ್ ಆಯಾ ಆಪ್ಕೋ ಮೈ ಹಿ ಸಮಾಚಾರ ಪತ್ರ ಹೂँ. ನೆನಪಿಗೆ ಬಂತಲ್ವಾ ನಿಮ್ಮೆಲ್ಲರಿಗೂ? ನಾನೇ ದಿನಪತ್ರಿಕೆ. ಸುಬಹ ಹೋತೆ ಹಿ ಮೈ ಹರ್ ಏಕ್ ಘರ್ ಮೇ ದಿಖಾಯಿ ದೇತಾ ಹೂँ. ಬೆಳಗಾದ ತಕ್ಷಣವೇ ನಾನು ಪ್ರತಿಯೊಬ್ಬರ ಮನೆಯಲ್ಲೂ ಕಣ್ಣಿಗೆ ಕಾಣಿಸ್ಕೊಳ್ತೀನಿ. ಕೈ ಲೋಗ್ ಕೋ ಮುಜೆ ಪಡೆ ಬಿನಾ ಸುಬಹ ಹಿ ನಹಿ ಹೋತಿ. ಎಷ್ಟೋ ಜನರಿಗೆ ನನ್ನನ್ನು ಓದದೇ ಇದ್ದರೆ ಬೆಳಗಾಗಿದೆ ಅನ್ನೋ ಅನುಭವನೇ ಆಗೋದಿಲ್ಲ. ಕೈ ಲೋಗ್ ಮುಜೆ ಪढ़ते ही चाय या कॉफ़ी पीते हैं. ಕೆಲವೊಬ್ಬರು बच्चों, अब हम इस चित्र में देख रहे हैं, कई लोगों को ऐसी आदत रहती है जो सुबह उठते ही उन्हें ಕಾಫಿ के साथ समाचार पढ़ना बहुत अच्छा लगता है. ಮಕ್ಕಳೇ, ನೀವೆಲ್ಲ ನೋಡಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ಅಣ್ಣಂದಿರಾಗಿರ್ಬೋದು, ಅಥವಾ ನಿಮ್ಮ ಮನೆಯ ಬೇರೆ ಸದಸ್ಯರುಗಳಾಗಿರಬಹುದು, ಬೆಳಗಾಯಿತು ಅಂದರೆ ಅವರಿಗೆ ಮೊಟ್ಟ ಮೊದಲು ಮಾಡೋ ಕೆಲಸ ಕಾಫಿ ಕುಡಿತಾ ಈ ದಿನಪತ್ರಿಕೆಯನ್ನು ಓದೋದು. ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಿಂದ ಆ ಪತ್ರಿಕೆಯನ್ನು ಓದಿ ತಮ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ತಾರೆ. हर एक व्यक्ति के जीवन का एक महत्वपूर्ण हिस्सा बन गया है ये समाचार पत्र. समाचार पत्र यहाँ पर कह रहा है कि मैं व्यक्ति के जीवन का एक महत्वपूर्ण हिस्सा बन गया हूँ. ಇಲ್ಲಿ ದಿನಪತ್ರಿಕೆ ಹೇಳ್ಕೊಳ್ತಾ ಇದೆ, ನಾನು ಈಗಿನ ಒಂದು ಕಾಲದಲ್ಲಿ ಪ್ರತಿಯೊಬ್ಬರ ಜೀವನದ ಮಹತ್ವಪೂರ್ಣ ಭಾಗವಾಗಿದ್ದೇನೆ. ಜೀವನದ ಒಂದು ಭಾಗ ಆಗಿದ್ದೀನಿ. ಹೇಗೆ ನಮ್ಮ ಶರೀರದ ಯಾವುದೇ ಅಂಗವೈಕಲ್ಯತೆಯಿಂದ ಕೂಡಿದರೆ ನಮಗೆ ಸಾಧನೆಯನ್ನು ಮಾಡೋದಕ್ಕಾಗಿರಲಿ ಅಥವಾ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ತೊಂದರೆ ಆಗುತ್ತೆ. ಹಾಗೆ ಈ ದಿನಪತ್ರಿಕೆಗಳು ಇಲ್ಲ ಅಂತಂದರೂ ಸಹ ಆ ದಿನವನ್ನು ಕಳೆಯೋದು ಎಷ್ಟೋ ಜನರಿಗೆ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಜೀವನದ ಒಂದು ಅಂಗವಾಗಿದೆ ಈ ದಿನಪತ್ರಿಕೆ. मैं मनुष्य को उनके अपने घर बैठे बैठे सारे विश्व की जानकारी देता हूँ. ನಾನು ಮನುಷ್ಯರಿಗೆ ಅವರವರ ಮನೆಯಲ್ಲೇ ಕೂತ್ಕೊಂಡು ಇಡೀ ವಿಶ್ವದ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ವಾತಾವರಣವನ್ನು
ಒಳ್ಳೆಯ ಒಂದು ಜ್ಞಾನವನ್ನು ಕಲ್ಪಿಸಿಕೊಡ್ತೀನಿ. ಮೈ ಅಮೀರ್ ಗರೀಬ್ ಸಬ್ಕೆ ಜ್ಞಾನ ಕಾ ಸಸ್ತಾ ಔರ್ ಸುಲಭ ಸಾಧನ ಹೂँ. ನಾನು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಎಲ್ಲರಿಗೂ ಒಂದೇ ಥರನಾದ ಒಂದು ಜ್ಞಾನದ ತುಂಬ ಸುಲಭವಾಗಿರುವಂತಹ, ತುಂಬ ಕಡಿಮೆ ಬೆಲೆಗೆ ಸಿಗುವಂಥ ಒಂದು ಜ್ಞಾನದ ಉತ್ತಮ ಭಂಡಾರವಾಗಿದ್ದೀನಿ, ಜ್ಞಾನದ ದಾರಿದೀಪವಾಗಿದ್ದೀನಿ ಅಂತೇಳಿ ಹೇಳ್ತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು ಮಕ್ಕಳೇ, ಶ್ರೀಮಂತರಾಗಿರಲಿ, ಕೋಟ್ಯಾಧೀಶ್ವರರಾಗಲಿ, ಲಕ್ಷಾಧೀಶ್ವರರಾಗಿರಲಿ, ಅಥವಾ ಒಬ್ಬ ಕಡು ಬಡವನ ಮನೆಗೆ ಬರುವಂಥ ದಿನಪತ್ರಿಕೆ ಆಗಿರ್ಬೋದು, ಎಲ್ಲವೂ ಒಂದೇ ರೇಟಿಗೆ ಒಂದೇ ಬೆಲೆಯನ್ನು ಕೊಟ್ಟು ತರುವಂಥ ದಿನಪತ್ರಿಕೆಯಾಗಿದೆ. ಹಾಗಾಗಿ ಇಲ್ಲಿ ದಿನಪತ್ರಿಕೆ ಹೇಳ್ತಾ ಇದೆ, ನನಗೆ ಯಾವುದೇ ಅಂತಸ್ತಿನ ಭೇದ ಭಾವವಿಲ್ಲ, ಬಡವರಿಗೂ ಅದೇ ಬೆಲೆಯಲ್ಲಿ ಲಭ್ಯವಾಗ್ತೀನಿ, ಶ್ರೀಮಂತರಿಗೂ ಅದೇ ಬೆಲೆಯಲ್ಲಿ ಲಭ್ಯವಾಗ್ತೀನಿ. ತುಂಬ ಕಡಿಮೆ ಬೆಲೆಗೆ ಅಗ್ಗವಾಗಿ ಲಭ್ಯವಾಗಿರುವ ನಾನು ಎಲ್ಲರ ಜ್ಞಾನದ ವೃದ್ಧಿಗೆ, ಜ್ಞಾನದ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ ಉತ್ತಮ ಸಾಧನವಾಗಿದ್ದೀನಿ ಅಂಥೇಳಿ ಹೇಳ್ತಾ ಇದೆ. प्राचीन काल में राजा महाराजा कबूतरों के द्वारा संदेश भेजा करते थे. बच्चों, आप सभी जानते होंगे, प्राचीन काल में आज की तरह मोबाइल नहीं था, दूरदर्शन नहीं थे. तब क्या करते थे? अब हम यहाँ पर कबूतर के चित्र को देख रहे हैं. यानी राजा महाराजाओं के ज़माने में राजा अपने मित्र हो या अन्य राज्य के राजाओं को कोई संदेश भेजना चाहते थे तो इस कबूतर के द्वारा संदेश भेजा करते थे. संदेशवाहक भी संदेश लेकर जाते थे. किस दिशा में वहाँ राज्य था, उस दिशा के ओर इस कबूतर को, यानी कबूतर के पैरों में उस छिट्टी को बांधकर कबूतर को उड़ा देते थे और कबूतर संदेश लेकर जाते थे. ಮಕ್ಕಳೇ, ನಿಮಗೆಲ್ಲ ಗೊತ್ತಿರಬಹುದು, ನಮ್ಮ ತುಂಬ ರಾಜ ಮಹಾರಾಜರುಗಳ ಕಾಲದಲ್ಲಿ ಆಗ ಈಗಿನ ತರಹದ ಈಗ ನಮಗೆ ಲಭ್ಯವಾಗಿರುವಂತಹ ನಮ್ಮ ಕೈಲಿರುವಂಥ ಸಾಧನಗಳು ಆಗ ಅವರಿಗಿರಲಿಲ್ಲ. ಅಂದರೆ ನಾವೀಗ ಮೊಬೈಲ್ಗಳ ಬಳಕೆಯನ್ನು ನಾವು ಮಾಡ್ಕೊಳ್ತಾ ಇರೋದ್ರಿಂದ ನಮಗಾಗ್ತಾ ಇರುವಂತಹ ಅನುಕೂಲ ಏನಪ್ಪ ಅಂತಂದರೆ, ನಾವು ವಿದೇಶದಲ್ಲಿರುವಂತಹ ನಮ್ಮ ಸ್ನೇಹಿತರ ಜೊತೆಗೂ ಸಹ ಏನು ಮಾಡ್ಬೋದು, ಈಗ ಸುಲಭವಾಗಿ ಮಾತನಾಡ್ಬೋದು ಅಲ್ವಾ. ವಿದೇಶದಲ್ಲಿರುವಂಥ ಸ್ನೇಹಿತರಿಗೂ ಒಂದೇ ನಮ್ಮ ಫೋನ್ ಮಾಡೋದ್ರ ನಮ್ಮ ಕೈಲಿರುವಂಥ ಮೊಬೈಲ್ಗಳ ಮೂಲಕ ಫೋನ್ ಮಾಡೋದ್ರಿಂದ, ಅವರನ್ನು ವಿಡಿಯೋ ಕಾಲ್ಗಳನ್ನು ಮಾಡೋದ್ರಿಂದ ನಾವು ಅವ್ರುಗಳನ್ನು ನೋಡ್ತಾ ಮಾತನಾಡ್ಬೋದು, ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಬೋದು, ಎಷ್ಟೋ ವಿಷಯವನ್ನು ನಾವು ಆ ಕ್ಷಣಕ್ಕೆ ಮಾತನಾಡ್ಬೋದು, ಪರಸ್ಪರ ವಿನಿಮಯ ಮಾಡ್ಕೊಳ್ಬೋದು. ಆದರೆ ರಾಜ ಮಹಾರಾಜರುಗಳ ಕಾಲದಲ್ಲಿ ಆ ರೀತಿಯ ವ್ಯವಸ್ಥೆ ಇರಲಿಲ್ಲ. ಅವರು ಪಕ್ಕದಲ್ಲಿರುವಂತಹ ತಮ್ಮ ರಾಜ್ಯದ ಸ್ನೇಹಿತರಿಗೋ ಅಥವಾ ರಾಜರುಗಳಿಗೋ ಬೇರೆ ಇನ್ಯಾರಿಗೋ ಸಂದೇಶವನ್ನು ಕಳಿಸ್ಬೇಕಾದಂಥ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ಕಾಣುವ ಹಾಗೆ ಪಾರಿವಾಳದ ಕಾಲುಗಳಿಗೆ ಆ ಪತ್ರವನ್ನು ಇಟ್ಟು ಆ ಪತ್ರದ ಮೂಲಕ ಏನು ಮಾಡ್ತಾಯಿದ್ರು, ಸಂದೇಶವನ್ನು ರವಾನೆ ಮಾಡ್ತಾಯಿದ್ರು. ಆ ಸಂದೇಶವನ್ನು ಹೊತ್ತು ಒಯ್ಯೋದಕ್ಕೆ ಪಾರಿವಾಳಗಳು ಸಹ ಸಿದ್ಧರಾಗಿರ್ತಾಯಿದ್ರು. ಆ ದಿಕ್ಕಿನೆತ್ತ ಅವುಗಳನ್ನು ಹಾರಿಬಿಟ್ಟಾಗ ಅವು ನೇರವಾಗಿ ಅದೇ ರಾಜರುಗಳಿಗೆ ಆ ಸಂದೇಶವನ್ನು ಕೊಂಡೊಯ್ತಾ ಇದ್ವು. आज समाचार पहुंचाने के कई साधन बने हैं, जिनमें रेडियो, टेलीफोन, दूरदर्शन, कंप्यूटर आदि मेरे साथी हैं. यानी समाचार पत्र यहाँ पर बता रहा है कि पहले ज़माने में तो यानी राजा महाराजाओं के समय में तो संदेश भेजने के लिए केवल कबूतर थे, लेकिन आजकल एक व्यक्ति से दूसरे व्यक्ति तक संदेश पहुंचाने के लिए अनेक साधन लभ्य है. यानी रेडियो है, टेलीफोन है, दूरदर्शन है, कंप्यूटर है, मोबाइल फ़ोन है. इस तरह अनेक साधन आज हमारे हाथ में है. ಇಲ್ಲಿ ದಿನಪತ್ರಿಕೆ ಹೇಳ್ಕೊಳ್ತಾ ಇರೋದೇನಪ್ಪ ಅಂದರೆ, ರಾಜ ಮಹಾರಾಜರುಗಳ ಕಾಲದಲ್ಲಿ ಸುದ್ದಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ರವಾನೆ ಮಾಡೋದಕ್ಕೆ ಇರತಕ್ಕಂಥದ್ದು ಒಂದೇ ಒಂದು ಮಾರ್ಗ ಅಂದರೆ ಪಾರಿವಾಳಗಳು. ಆದರೆ ಈಗ ಆ ರೀತಿ ಸಂದೇಶಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರವಾನೆ ಮಾಡೋದಕ್ಕೆ ಸಾಕಷ್ಟು ಮಾರ್ಗಗಳಿದ್ದಾವೆ. ಅವುಗಳಲ್ಲಿ ರೇಡಿಯೋ, ದೂರದರ್ಶನ, ಟೆಲಿಫೋನ್, ಕಂಪ್ಯೂಟರ್, ಮೊಬೈಲ್ ಹೀಗೆ ಇತ್ಯಾದಿ ಮಾರ್ಗಗಳನ್ನು ನಾವು ನೋಡ್ತೀವಿ. रेडियो जैसे साधनों से हम केवल समाचार सुन सकते हैं, लेकिन दूरदर्शन जैसे साधनों द्वारा सुनने के साथ साथ हम घटनाओं को देख भी सकते हैं. रेडियो
यानी रेडियो, टेलीफोन, कंप्यूटर, दूरदर्शन, ये सभी संदेश भेजने के लिए रहने वाले साधन हैं। रेडियो जैसे साधनों से हम केवल समाचार सुन सकते हैं, देख नहीं सकते हैं, लेकिन दूरदर्शन में हम सुन भी सकते हैं, देख भी सकते हैं। इन सभी में से मैं सरल साधन हूँ और लोगों तक तरह तरह के समाचार पहुँचाता हूँ। यानी इन सारे साधनों को दिखाकर समाचार पत्र कह रहा है कि इनमें सबसे सस्ता ಸಾಧನ್ ಸರಳ ಸಾಧನ್ मैं ही हूँ। ಮಕ್ಕಳು, ಈ ಚಿತ್ರಗಳಲ್ಲಿ ಕಾಣ್ತಾ ಇರೋ ಹಾಗೆ ರೇಡಿಯೋ, ಟೆಲಿಫೋನ್, ದೂರದರ್ಶನ, ಕಂಪ್ಯೂಟರ್ ಇವೆಲ್ಲವೂ ಸಹ ಸಂದೇಶಗಳನ್ನು ರವಾನೆ ಮಾಡೋದಕ್ಕೆ ಇರುವಂಥ ಸಾಧನಗಳು. ರೇಡಿಯೋ ಅಂತಹ ಸಾಧನಗಳ ಮೂಲಕ ನಾವು ಸುದ್ದಿಗಳನ್ನು ನಮ್ಮ ಕಿವಿಯಾರೆ ಕೇಳಿಸ್ಕೊಳ್ಬಹುದು. ಆದರೆ ಅಲ್ಲಿ ಆ ಘಟನೆಗಳನ್ನಾಗಲಿ ಸಮಾಚಾರಗಳನ್ನಾಗಲಿ ನಮಗೆ ನೋಡೋದಕ್ಕೆ ಅವಕಾಶ ಇಲ್ಲ. ಆದರೆ ದೂರದರ್ಶನದಂತಹ ಸಾಧನಗಳಿಂದ ನಾವು ಸಮಾಚಾರಗಳನ್ನು, ಘಟನೆಗಳನ್ನು, ವಿಷಯಗಳನ್ನು ಕೇಳುವುದರ ಜೊತೆಗೆ ನೋಡಲೂಬಹುದು. ಅಂದರೆ ದೂರದರ್ಶನದಲ್ಲಿ ಸುದ್ದಿಗಳನ್ನು ಕೇಳ್ತಾ ನೋಡಬಹುದು. ಆದರೆ ದಿನಪತ್ರಿಕೆಯಲ್ಲಿ ಹೇಳ್ತಾ ಇದೆ, ಈ ಎಲ್ಲ ಸಾಧನಗಳಿಗಿಂತ ತುಂಬ ಸರಳವಾಗಿ, ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಗುವಂಥ ಏಕೈಕ ಒಂದು ಜ್ಞಾನದ ಮಾರ್ಗ ಅಂದರೆ ನಾನು ಅಂಥೇಳಿ ಹೇಳ್ತಾ ಇದೆ. ಏಕೆಂದರೆ ಇಲ್ಲಿ ಇರುವಂಥ ಸಮೂಹ ಮಾಧ್ಯಮಗಳಿಂದ ಲಭ್ಯವಾಗುವಂಥ ಮಾಹಿತಿಯನ್ನು, ವಿಷಯವನ್ನು ನಾವು ಸಂಗ್ರಹಿಸಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪ್ಯೂಟರ್ಗಳಲ್ಲಿ ನಾವು ಸಂಗ್ರಹಿಸಿಡ್ಬೋದು, ಆದರೆ ದೂರದರ್ಶನದಲ್ಲಾಗಲಿ ರೇಡಿಯೋದಲ್ಲಾಗಲಿ ನಾವು ವಿಷಯಗಳನ್ನು ಸಂಗ್ರಹಿಸಿಡೋದಕ್ಕಾಗೋದಿಲ್ಲ. ಆದ್ದರಿಂದ ದಿನಪತ್ರಿಕೆ ಹೇಳ್ತಾ ಇದೆ, ನಾನು ಅಂದರೆ ಕಡಿಮೆ ಬೆಲೆಗೆ, ರೇಡಿಯೋಗಿಂತ ದೂರದರ್ಶನಕ್ಕಿಂತ ತುಂಬ ಕಡಿಮೆ ಬೆಲೆಗೆ ಸಿಗುವಂತಹ ಸಾಧನ ಅಂದರೆ ದಿನಪತ್ರಿಕೆ. ಅದರಲ್ಲಿರುವಂತಹ ಬಹುಮುಖ್ಯವಾಗಿರುವಂತಹ ನಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತಾಗಿರ್ಬೋದು, ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತಾಗಿರ್ಬೋದು, ಅಥವಾ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂತಾಗಿರ್ಬೋದು, ಕಲೆ, ಸಾಹಿತ್ಯ, ಮಾರುಕಟ್ಟೆಯ ಮೌಲ್ಯ, ಈ ಥರ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಸಹ ನಾವು ನಮಗೆ ಬೇಕಾದ ಮಾಹಿತಿಯನ್ನು ಕತ್ತರಿಸಿ ಒಂದು ಫೈಲ್ಗೆ ಹಾಕಿ ಸಂಗ್ರಹ ಮಾಡಿಟ್ಕೊಳ್ಬಹುದು. ಆದರೆ ನಾವು ಕಂಪ್ಯೂಟರ್ಗಳಲ್ಲೂ ಸಹ ಈ ರೀತಿ ಒಂದು ವಸ್ತುವನ್ನು, ದಿನಪತ್ರಿಕೆಗಳನ್ನು ನಾವು ಕತ್ತರಿಸಿ ಇಟ್ಕೊಂಡಾಗ ಒಂದು ಕಾಲಕ್ಕೆ ಅದು ನಶಿಸಿ ಹೋಗ್ಬೋದು, ಹಾಳಾಗ್ಬೋದು. ಆದರೆ ಕಂಪ್ಯೂಟರ್ಗಳಲ್ಲಿ ಎಷ್ಟೇ ವರ್ಷಗಳವರೆಗೂ ಸಹ ನಾವು ಹಾಳಾಗದೇ ಇರುವಂಥ ರೀತಿಯಲ್ಲಿ ಬೇಕಾದಷ್ಟು ಮಾಹಿತಿಯನ್ನು ಸಂಗ್ರಹಿಸಿಟ್ಕೊಳ್ಳುವಂಥ ಒಂದು ತಂತ್ರಜ್ಞಾನವನ್ನು ನಾವೀಗ ಕಂಡುಕೊಂಡಿದ್ದೀವಿ. ಅದು ಈಗ ನಮ್ಮ ಕೈಲಿದೆ. ಆದರೆ ದಿನಪತ್ರಿಕೆಗೆ ಹೋಲಿಕೆ ಮಾಡಿದರೆ ಕಂಪ್ಯೂಟರು ತುಂಬ ದುಬಾರಿಯಾಗಿರುವಂಥ ಸಾಧನ. ಆದ್ದರಿಂದ ದಿನಪತ್ರಿಕೆ ಹೇಳ್ತಾ ಇದೆ ಇಲ್ಲಿ, ನಾನು ತುಂಬ ಸರಳವಾಗಿ, ತುಂಬ ಅಗ್ಗದ ಬೆಲೆಯಲ್ಲಿ ಪ್ರತಿಯೊಬ್ಬರ ಕೈಗೆ ಎಟಕುವಂತಹ ಜ್ಞಾನದ ಮಾರ್ಗವಾಗಿದ್ದೇನೆ, ಎಲ್ಲರ ಮನೆ ಬಾಗಿಲಿಗೂ ಸಹ ನಾನು ಲಭ್ಯವಾಗ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ. भारत वर्ष में पहले मैं अंग्रेजी में बंगाल गजट नाम से सन 1780 में प्रकाशित हुआ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಂಗ್ಲ ಭಾಷೆಯಲ್ಲಿ ಒಂದು ದಿನಪತ್ರಿಕೆ ಪ್ರಾರಂಭವಾಯಿತು. ಅಂದರೆ 1780ರಲ್ಲಿ ಈ ಬಂಗಾಲ್ ಗಜಟ್ ಅನ್ನೋ ಹೆಸರಿನಲ್ಲಿ ಒಂದು ದಿನಪತ್ರಿಕೆ ಮುದ್ರಣವಾಯಿತು. हिंदी में उदत मार्तांड नाम से और कन्नड़ में मंगलूरु समाचार के रूप में सन 1843 में पहले प्रकट हुआ. ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭವಾದ ದಿನಪತ್ರಿಕೆ ಅಂದರೆ ಆಂಗ್ಲ ಭಾಷೆಯಲ್ಲಿ ಬಂಗಾಲ್ ಗಜಟ್ ಅನ್ನೋ ದಿನಪತ್ರಿಕೆ 1780ರಲ್ಲಿ ಪ್ರಾರಂಭವಾಯಿತು. ಹಿಂದಿಯಲ್ಲಿ ಉದತ್ ಮಾರ್ತಾಂಡ್ ಎಂಬ ಹೆಸರಿನಿಂದ ಮತ್ತು ಕನ್ನಡದಲ್ಲಿ ಮಂಗಳೂರು ಸಮಾಚಾರ ಎಂಬ ಹೆಸರಿನಿಂದ 1843ರಲ್ಲಿ ದಿನಪತ್ರಿಕೆಗಳು ಪ್ರಾರಂಭವಾದವು. वर्तमान समय में विभिन्न भाषाओं में हजारों की संख्या में मैं प्रकाशित होता रहता हूँ. ವರ್ತಮಾನದ ಸಂದರ್ಭದಲ್ಲಿ ಈಗ ವಿಭಿನ್ನ ಭಾಷಾವೇ, ಬೇರೆ ಬೇರೆ ಭಾಷೆಗಳಲ್ಲಿ ಹಜಾರೋಂಕಿ ಸಂಖ್ಯಾವೇ, ಸಾವಿರಾರು ಹೆಸರುಗಳಲ್ಲಿ ನಾನು
प्रकाशितಗೊಳ್ತಾ ಇದ್ದೇನೆ, मुद्रणಗೊಳ್ತಾ ಇದ್ದೇನೆ, ಎಲ್ಲರಿಗೂ ಲಭ್ಯವಾಗ್ತಾ ಇದ್ದೇನೆ। बच्चों अभी अभी हमने देखा था भारत में पहले बंगाल गजट के नाम से केवल एक ही समाचार पत्र था। हिंदी में उदत्त मार्तांड नाम से एक समाचार पत्र था और कन्नड़ में मंगलुरु समाचार के नाम से एक समाचार पत्र था। लेकिन आज कई भाषाओं में कई समाचार पत्र प्राप्त है। प्रजावाणी, उदयवाणी, कन्नड़ प्रभा जैसे अनेक बहुत सारे पत्र आज पढ़ने वालों के हाथ में रहता है। उदाहरण के लिए यानी वर्तमान समय में विभिन्न भाषाओं में हजारों की संख्या में ಸಾವಿರಾರು ಸಂಖ್ಯೆಯಲ್ಲಿ ನಾವು ಈಗ ಪತ್ರಿಕೆಗಳನ್ನು ನೋಡ್ತೀವಿ। ಉದಾಹರಣೆಗೆ ನವಭಾರತ್ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, इंडियन एक्सप्रेस, अमर उजाला, संयुक्त कर्नाटक, विजय कर्नाटक, प्रजावाणी, उदयवाणी, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ। ಅಂದರೆ ದಿನಪತ್ರಿಕೆಯಲ್ಲಿ ಹೇಳ್ತಾ ಇದೆ, ಇಷ್ಟೆಲ್ಲ ಹೆಸರುಗಳಿಂದ ನಾನು ಇನ್ನೂ ಅನೇಕ ಹೆಸರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಓದುಗರ ಕೈಗೆ ಅವರ ಮನೆಯ ಬಾಗಿಲಿಗೆ ನಾನು ಹೋಗಿ ಲಭ್ಯವಾಗ್ತಾ ಇದ್ದೀನಿ। ಎಲ್ಲರೂ ಚಹಾ ಮತ್ತು ಕಾಫಿ ಕುಡಿತಾ ಸಮಾಚಾರ ಪತ್ರವನ್ನು ಅಂದರೆ ದಿನಪತ್ರಿಕೆಯನ್ನು ಓದ್ತಾ ತಮ್ಮ ದಿನವನ್ನು ಪ್ರಾರಂಭ ಮಾಡ್ತಾರೆ। ದಿನಪತ್ರಿಕೆ ಇಲ್ಲದೆ ಹೋದರೆ ಯಾರಿಗೂ ಸಹ ಬೆಳಗಾದ ಒಂದು ಅನುಭವ ಆಗೋದಿಲ್ಲ ಅಥವಾ ಆ ದಿನ ಶುರುವೇ ಆಗೋದಿಲ್ಲ। ದಿನಪೂರ್ತಿ ಅವರು ಏನೋ ಕಳ್ಕೊಂಡಿರೋ ಹಾಗೆ ನಿರುತ್ಸಾಹಿಗಳಾಗಿ ಸಮಯವನ್ನು ಕಳೀತಾರೆ ಅನ್ನೋದಿಲ್ಲಿ ಸಮಾಚಾರ ಪತ್ರದ ಒಂದು ಅಭಿಪ್ರಾಯ। मैं दैनिक, साप्ताहिक, पाक्षिक आदि के रूप में आपके हाथ में रहता हूँ। ನಾನು ದೈನಿಕ್ ದಿನಂಪ್ರತಿ ಲಭ್ಯವಾಗುವಂತಹ ದಿನಪತ್ರಿಕೆಗೆ ನಾವೇನಂತ ಕರಿತೀವಿ ಮಕ್ಕಳೇ? ದೈನಿಕ್ समाचार पत्र कहते हैं। साप्ताहिक, सप्ताह में एक बार मिलने वाले समाचार पत्र को हम क्या कहते हैं? साप्ताहिक कहते हैं। और पाक्षिक, 15 दिन में एक बार मिलने वाले पत्र को हम पाक्षिक कहते हैं। आदि के रूप में आपके हाथ में रहता हूँ। ಇಲ್ಲಿ ಮಕ್ಕಳೇ ನಾವೆಲ್ಲ ಒಂದು ಅಂಶವನ್ನು ಗಮನಿಸಬೇಕು, ಏನಂದರೆ ದಿನಪತ್ರಿಕೆಗಳು ಒಂದೇ ಥರನಾಗಿ ಇರೋದಿಲ್ಲ। ದೈನಿಕ್ ದಿನಂಪ್ರತಿ ಲಭ್ಯವಾಗುವಂಥ ದಿನಪತ್ರಿಕೆಗಳು ಬೇರೆಯಾಗಿರ್ತವೆ। ಸಾಪ್ತಾಹಿಕ್ ವಾರಕ್ಕೊಮ್ಮೆ ಲಭ್ಯವಾಗುವಂತಹ ದಿನಪತ್ರಿಕೆಗಳು ಅನೇಕ ಹೆಸರುಗಳಲ್ಲಿ ಲಭ್ಯವಾಗ್ತಾ ಇದ್ದಾವೆ ಈಗಿನ ಮಾರುಕಟ್ಟೆಯಲ್ಲಿ। ಜೊತೆಗೆ 15 ದಿನಗಳಿಗೊಮ್ಮೆ ಪಾಕ್ಷಿಕ್ ಅಂತ ಕರೆಯುವಂಥ 15 ದಿನಗಳಿಗೊಮ್ಮೆ ಲಭ್ಯವಾಗುವಂಥ ದಿನಪತ್ರಿಕೆಗಳು ಸಹ ಮಾರುಕಟ್ಟೆಯಲ್ಲಿ ಈಗ ಲಭ್ಯವಾಗ್ತಾ ಇವೆ। ಇನ್ನು ಅನೇಕ ಹೆಸರುಗಳಲ್ಲಿ ಅನೇಕ ರೂಪಗಳಲ್ಲಿ ನಾನು ಈಗ ಓದುಗರ ಕೈಗೆ ಸಿಗ್ತಾ ಇದ್ದೀನಿ ಅಂಥೇಳಿ ಸಮಾಚಾರ ಪತ್ರ ತನ್ನ ಬಗ್ಗೆ ಹೇಳ್ಕೊಳ್ತಾ ಇದೆ। विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों में विभाजित किया जाता है। विषय की दृष्टि से ವಿಷಯಕ್ಕನುಗುಣವಾಗಿ ನನ್ನನ್ನು ಅಂದರೆ ಸಮಾಚಾರ ಪತ್ರ ಇಲ್ಲೇ ಅವ್ರ ಸಮಾಚಾರ ಪತ್ರ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾ ಇದೆ। ವಿಷಯಕ್ಕನುಗುಣವಾಗಿ ನನ್ನನ್ನು ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯಿಕ, ಆರ್ಥಿಕ, ಸಾಂಸ್ಕೃತಿಕ, ಮನೋರಂಜಕ ಮತ್ತು ಇನ್ನೂ ಅನೇಕ ವರ್ಗಗಳಲ್ಲಿ ವಿಭಾಗಿಸಲ್ಪಡುತ್ತೇನೆ ನಾನು ಅಂಥೇಳಿ ಹೇಳ್ಕೊಳ್ತಾ ಇದೆ। मुझमें देश विदेशों में घटने वाली घटनाओं का विवरण रहता है। ಸಮಾಚಾರ ಪತ್ರ ಹೇಳ್ಕೊಳ್ತಾ ಇದೆ ಇಲ್ಲಿ, ನನ್ನಲ್ಲಿ ದೇಶ ವಿದೇಶಗಳಲ್ಲಿ ಆಗುವಂಥ ಘಟನೆಗಳ ವಿವರಣೆ ಲಭ್ಯವಾಗ್ತಾ ಇದೆ। ಅಂದರೆ ಕೇವಲ ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ಆಗು ಹೋಗುಗಳ ಬಗ್ಗೆ, ಅದು ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಸಾಹಿತ್ಯಿಕ ಕ್ಷೇತ್ರ ಆಗಿರ್ಬೋದು, ಸಾಹಿತ್ಯಿಕ ಕ್ಷೇತ್ರದಲ್ಲಿ ಉನ್ನತ ಸಾಧನೆಯನ್ನು ಮಾಡಿರುವಂಥ ಕವಿಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ, ಕಲಾವಿದರ ಬಗ್ಗೆ, ಹೀಗೆ ಕೇವಲ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಲ್ಲ, ವಿದೇಶದಲ್ಲೂ ಸಹ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ಆಗುಹೋಗುಗಳ ಬಗ್ಗೆ ನಮಗೆ ಇದೇ ದಿನಪತ್ರಿಕೆಯಿಂದ ಮಾಹಿತಿ ಲಭ್ಯವಾಗುತ್ತೆ। ಅಷ್ಟೇ ಅಲ್ಲದೆ ಮುझसे खेलकूद, सिनेमा, नौकरी संबंधी विज्ञापन, बाजार भाव, ಕೃಷಿ, ವ್ಯಾಪಾರ ಸಂಬಂಧಿ ಸೂಚನಾಯೇ ಮಿಲ್ತಿ ಹೇ। ಅಷ್ಟೇ ಅಲ್ಲದೆ ಆಟೋಟಗಳ ಬಗ್ಗೆ, ಚಲನಚಿತ್ರಗಳ ಬಗ್ಗೆ,
ನೌಕರಿಗೆ ಸಂಬಂಧಪಟ್ಟಂತಹ ವಿಜ್ಞಾಪನೆಗಳ ಬಗ್ಗೆ ಅಡ್ವರ್ಟೈಸ್ಗಳ ಬಗ್ಗೆಯೂ ಸಹ ನಮಗೆ ಮಾಹಿತಿ, ಅಡ್ವರ್ಟೈಸ್ಗಳಿಂದ ಸಾಕಷ್ಟು ಮಾಹಿತಿ ಲಭ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಮಾರುಕಟ್ಟೆಯ ಮೌಲ್ಯ, ಯಾವ ಬೆಲೆ, ಯಾವ ಸರಕುಗಳಿಗೆ, ಯಾವ ವಸ್ತುಗಳಿಗೆ ಯಾವ ರೀತಿಯ ಬೆಲೆ ಇದೆ ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಕೃಷಿಗೆ ಸಂಬಂಧಿಸಿದಂತೆ ಯಾವ ಬೆಳೆಗಳನ್ನು ಯಾವ ಕಾಲದಲ್ಲಿ ಬೆಳೆಯುವಂಥದ್ದು ಮತ್ತು ಯಾವ ರೀತಿಯಾಗಿ ಕೃಷಿಯಲ್ಲಿ ಒಬ್ಬ ರೈತ ಉತ್ತಮವಾದ ಬೆಳೆಗಳನ್ನು ಬೆಳೆಯೋದಕ್ಕೆ ಯಾವ ಹೊಸ ಆಧುನಿಕ ತಂತ್ರಾಂಶಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿ ಲಭ್ಯವಾಗುತ್ತೆ. ವ್ಯಾಪಾರಕ್ಕೆ ಸಂಬಂಧಿಸಿದ ಅನೇಕ ಸೂಚನೆಗಳು ಸಹ ಸಿಗ್ತವೆ. ಅಷ್ಟೇ ಅಲ್ಲದೆ ಕಾರ್ಟೂನ್, ಪದಬಂಧ, ವಿವಾಹ, ಕಾರ್ಟೂನ್ ಮಕ್ಕಳು ತುಂಬ ಆಸೆ ಪಡುವಂತಹ, ಅವು ಹೆಚ್ಚು ಸಮಯ ನೋಡೋದಕ್ಕೆ ಇಷ್ಟಪಡ್ತಾ ಇರುವಂತಹ ಕಾರ್ಟೂನ್ಗಳ ಬಗ್ಗೆಯೂ ಸಹ ನಮಗೆ ಮಾಹಿತಿ ಲಭ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಪದಬಂಧ ಎಲ್ಲ ವಯಸ್ಸಿನ ಮಿತಿ ಇಲ್ಲದಂಗೆ ಎಲ್ಲ ವಯೋಮಾನದವರು ಸಹ ಇಷ್ಟಪಟ್ಟು ತಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಇರುವಂತಹ ಒಂದು ಸುಂದರವಾದಂಥ ಚಂದವಾದಂಥ ಆಟ ಅಂಥೇಳಿ ಹೇಳ್ಬೋದು. ವಿವಾಹಕ್ಕೆ ಸಂಬಂಧಿಸಿದಂಥ ವಿಜ್ಞಾಪನೆಗಳಿರ್ತವೆ. ಪರೀಕ್ಷೋಪಯೋಗಿ ಸಾಮಗ್ರಿ ಅಂದರೆ ಪರೀಕ್ಷೆಗೆ ಅನುಕೂಲವಾಗುವಂತೆ ಪ್ರಶ್ನೆ ಪತ್ರಿಕೆಗಳಾಗಿರಬಹುದು, ಆಯಾ ವಿಷಯಗಳಿಗೆ ಸಂಬಂಧಿಸಿದಂತೆ 6 ವಿಷಯಗಳಿಗೂ ಸಂಬಂಧಿಸಿದಂತೆ ಕ್ಲಿಷ್ಟಕರವಾದಂತಹ ವಿಷಯದ ವಿವರಣೆ ಆಗಿರಬಹುದು, ಪ್ರಶ್ನೆ ಪತ್ರಿಕೆಗಳಾಗಿರಬಹುದು. ಪರೀಕ್ಷಾ ಫಲಿತಾಂಶದ ಬಗ್ಗೆಯೂ ಸಹ ನಮಗೆ ಸಾಕಷ್ಟು ಮಾಹಿತಿ ಇದರಿಂದ ಲಭ್ಯವಾಗುತ್ತೆ. ಅಂದರೆ ಇಲ್ಲಿ ದಿನಪತ್ರಿಕೆ ಹೇಳ್ತಾ ಇದೆ, ಇಷ್ಟೆಲ್ಲ ಮಾಹಿತಿಯನ್ನು ನಾನು ಪ್ರತಿನಿತ್ಯ ಓದುಗರಿಗೆ ನೀಡ್ತಾ ಇದ್ದೀನಿ ಅಂಥೇಳಿ ಹೇಳ್ತಾ ಇದೆ. आजकल मेरे अंदर समय समय पर बड़े बड़े लेखकों की रचनाएं भी प्रकाशित होने लगी हैं. ಇಷ್ಟಲ್ಲದೆ ಈಗ ಇಷ್ಟೆಲ್ಲ ಸುದ್ದಿಗಳನ್ನು ನೀಡೋದ್ರ ಜೊತೆಗೇ ಸದ್ಯದ ವರ್ತಮಾನ ಪರಿಸ್ಥಿತಿಯಲ್ಲಿ ಅತ್ಯಂತ ಹೆಸರನ್ನು ಮಾಡಿರುವಂಥ, ಉತ್ತಮ ಸೇವೆಯನ್ನು ಸಲ್ಲಿಸಿರುವಂಥ ಶ್ರೇಷ್ಠ ಲೇಖಕರಿಂದ ರಚನೆಗೊಂಡಿರುವಂಥ ಸುಂದರವಾದಂತಹ ಲೇಖನಗಳು ಸಹ ನನ್ನಲ್ಲಿ ಪ್ರಕಟಣೆಗೊಳ್ತಾ ಇದ್ದಾವೆ. ಓದುಗರಿಗೆ ಆ ವಿಷಯಕ್ಕೆ ಅಂದರೆ ಉತ್ತಮ ಸಾಹಿತ್ಯ ರುಚಿಯನ್ನು ಹೊಂದಿರುವಂತಹ ಅವರಿಗೆ ಉತ್ತಮ ಓದೋದಕ್ಕೆ ಅವರಿಗೆ ಒಳ್ಳೆಯ ಅಂಶಗಳು ಸಹ ಇಲ್ಲಿ ಲಭ್ಯವಾಗ್ತವೆ ಅಂಥೇಳಿ ಹೇಳ್ತಾ ಇದೆ. विशेष अंकों में जीवनी, कविता, एकांकी, नाटक, कहानी, आलोचना, स्वास्थ्य, फिल्म संबंधी सूचनाएं आदि प्रस्तुत होती रहती है. इष्टಲ್ಲದೆ ವಿಶೇಷ अंकों में ಜೀವನಿ, ಬೇರೆಯವರ ಒಂದು ಶ್ರೇಷ್ಠ ಸಾಧನೆಯನ್ನು ಮಾಡಿರುವಂತಹ ಉತ್ತಮ ಸಾಧನೆಯನ್ನು ಮಾಡಿರುವಂತಹ ಸಾಧಕರ ಬಗ್ಗೆ, ಅವರ ಜೀವನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮಕ್ಕಳಿಂದ ರಚಿಸಲ್ಪಟ್ಟಿರುವಂತಹ ಕವಿತೆಗಳನ್ನು ಪ್ರಕಟ ಮಾಡಬಹುದು. ಆ ಕವಿತೆಗಳನ್ನು ಒಂದು ಅಂಕಣದಲ್ಲಿ ದಿನಪತ್ರಿಕೆ ಒಂದು ಅಂಕಣದಲ್ಲಿ ಮಕ್ಕಳಿಂದಲೇ ರಚಿಸಲ್ಪಟ್ಟಿರುವಂತಹ ಕವಿತೆಗಳನ್ನು ಪ್ರಕಟ ಮಾಡಿ ಅವುಗಳಿಗೆ ತುಂಬ ಸುಂದರವಾಗಿ ಬರೆದಿರುವಂತಹ ಕವಿತೆಗಳಿಗೆ ಬಹುಮಾನವನ್ನು ಕೊಡುವಂಥದ್ದಾಗಿರಬಹುದು. ಮತ್ತು ಏಕಾಂಕಿಗಳು, ನಾಟಕ, ಕಥೆ, ಆಲೋಚನಾ, ಸ್ವಾಸ್ಥ್ಯಕ್ಕೆ ಸಂಬಂಧಿಸಿರುವಂತಹ ವಿಷಯಗಳಾಗಿರಬಹುದು, ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಷಯಗಳು, ಯಾವ ಕಾಲದಲ್ಲಿ ಯಾವ ರೀತಿಯ ಆಹಾರವನ್ನು ಬಳಕೆ ಮಾಡಿಕೊಳ್ಬೇಕು, ಯಾವ ತರಕಾರಿಯನ್ನು ಯಾವ ರೀತಿಯಾಗಿ ಸೇವನೆ ಮಾಡೋದ್ರಿಂದ ನಾವು ನಮ್ಮಲ್ಲಿ ಯಾವುದೇ ಕಾಯಿಲೆಗಳು ಬರದೇ ಇರೋ ಹಾಗೆ, ಅಥವಾ ಆಗಲೇ ನಾವು ಕಾಯಿಲೆಯಿಂದ ಬಳಲ್ತಾ ಇದ್ದು ಆ ಕಾಯಿಲೆಗಳನ್ನು ದೂರ ಮಾಡುವುದಕ್ಕಾಗಿ ಮನೆಯಲ್ಲಿ ಲಭ್ಯವಾಗುವಂತಹ ತರಕಾರಿಗಳ ಮೂಲಕ ನಾವು ತರಕಾರಿಗಳನ್ನು ಬಳಕೆ ಮಾಡೋದ್ರಿಂದ ಹೇಗೆ ಅವುಗಳಿಂದ ನಾವು ದೂರ ಇರಬಹುದು, ಈ ರೀತಿ ಅನೇಕ ಮಾಹಿತಿಗಳು ಸಹ ನಮಗೆ ಲಭ್ಯವಾಗ್ತವೆ. ಜೊತೆಗೆ ಚಲನಚಿತ್ರಗಳಿಗೆ ಸಂಬಂಧಿಸಿದಂತೆ ನಾಯಕಿಯರುಗಳ ಬಗ್ಗೆ ಅನೇಕ ಮಾಹಿತಿಗಳು ಸಹ ನಮಗಿಂದು ಲಭ್ಯವಾಗ್ತಾ ಇದೆ. ಯಾವುದರಲ್ಲಿ? ದಿನಪತ್ರಿಕೆಯಲ್ಲಿ. ಕಿಸಾನೋं के लिए ಕೃಷಿ ಸಂಬಂಧಿ ವಿಶೇಷ ಜಾನಕಾರಿ ಭೀ ಮೈ ದೇತಾ ಹೂಂ. ಅಷ್ಟಲ್ಲದೆ ರೈತರಿಗೂ ಸಹ ಅವರ ಬೆಳೆಗಳ ಬೆಳವಣಿಗೆಗೆ ಅವಶ್ಯವಾಗಿರುವಂಥ ವಿಶೇಷವಾದಂಥ ಮಾಹಿತಿಯನ್ನು ಸಹ ನಾನು ನೀಡ್ತೇನೆ ಅಂತ ಹೇಳಿ ದಿನಪತ್ರಿಕೆ ಹೇಳ್ಕೊಳ್ತಾ ಇದೆ. इन सब के अलावा लोग मेरे कारण वैज्ञानिक आविष्कारों से भी परिचित होते हैं. ಇಷ್ಟಲ್ಲದೆ
ನನ್ನ ಅಂದರೆ ದಿನಂಪ್ರತಿ ಯಾರು ದಿನಪತ್ರಿಕೆಯನ್ನು ಓದುವಂಥ ಹವ್ಯಾಸವನ್ನು ರೂಢಿಸ್ಕೊಂಡಿರ್ತಾರೋ ಅವರಿಗೆ ಇಷ್ಟೆಲ್ಲ ಮಾಹಿತಿಗಳು ಲಭ್ಯವಾಗೋದ್ರ ಜೊತೆಗೇ ಸದ್ಯದ ವರ್ತಮಾನ ಪರಿಸ್ಥಿತಿಯಲ್ಲಿ ಆಗ್ತಾ ಇರುವಂತಹ ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆಯೂ ಸಹ ತುಂಬ ರೋಚಕವಾಗಿರುವಂತಹ ಹೊಸ ಹೊಸ ವಿಷಯಗಳನ್ನು, ಹೊಸ ಹೊಸ ಸುದ್ದಿಗಳನ್ನು ನಾನು ನೀಡ್ತಾ ಇರ್ತೀನಿ ಅಂಥೇಳಿ ಹೇಳ್ತಾ ಇದೆ. यदि संग्रह की ओर ध्यान दें तो आवश्यक विषयों की कतरने अपने पास रख भी सकते हैं. ಇನ್ನು ವಿಷಯಗಳನ್ನು ಸಂಗ್ರಹ ಮಾಡಿಟ್ಕೊಳ್ಬೇಕು ಅನ್ನೋ ವಿಷಯಕ್ಕೆ ಬಂದಾದರೆ, ನಮಗೆ ಅವಶ್ಯವಾಗಿರುವಂತಹ ಮುಂದೊಂದು ದಿನ ನಮಗೆ ಸಹಾಯಕ್ಕೆ ಬರುವಂತಹ ವಿಷಯಗಳನ್ನು ನಾವು ದಿನಪತ್ರಿಕೆಯನ್ನು ಓದಿ ಆ ವಿಷಯಗಳನ್ನು ಕತ್ತರಿಸಿ ನಾವು ಯಾವುದೋ ಒಂದು ಕಡತದಲ್ಲಿ ಅಥವಾ ಯಾವುದಾದ್ರೂ ಒಂದು ಫೈಲಲ್ಲಿ ಅವುಗಳನ್ನು ಸಂಗ್ರಹ ಮಾಡಿಟ್ಕೊಂಡು ನಮಗೆ ಅವಶ್ಯಕತೆ ಇದ್ದಾಗ ಅಥವಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ನಾವು ಎದುರಿಸಬೇಕಾಗಿರುವಂಥ ಸಂದರ್ಭಗಳಲ್ಲಿ ಅವುಗಳನ್ನು ನಾವು ಓದ್ಕೊಂಡು ನಮ್ಮ ಪರೀಕ್ಷೆಗೆ ಸಹಾಯವಾಗುವಂಥ ರೀತಿಯಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಅವುಗಳನ್ನು ಬಳಕೆ ಮಾಡಿಕೊಂಡು ಅಧ್ಯಯನ ಮಾಡಬಹುದು. ಈ ರೀತಿಯಾಗಿ ದಿನಪತ್ರಿಕೆಯಿಂದ ತುಂಬ ಅಗ್ಗವಾಗಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ದಿನಪತ್ರಿಕೆಯಿಂದ ನಾವು ಎಷ್ಟೆಲ್ಲ ವಿಷಯಗಳ ಬಗ್ಗೆ, ವಿಜ್ಞಾನದ ಬಗ್ಗೆ, ಕಲೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ, ಶಿಕ್ಷಣ ತಜ್ಞರ ಬಗ್ಗೆ, ರಾಜಕೀಯ ಕ್ಷೇತ್ರದ ಬಗ್ಗೆ, ಸಾಮಾಜಿಕ ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ, ಕೃಷಿಯ ಬಗ್ಗೆ, ಮಾರುಕಟ್ಟೆಯ ಬೆಲೆಯ ಬಗ್ಗೆ, ಹೀಗೆ ಎಲ್ಲ ವಿಷಯಗಳ ಮಾಹಿತಿಯನ್ನು ನಾವು ದೇಶ ವಿದೇಶಗಳ ಮಾಹಿತಿಯನ್ನು ಸಹ ನಾವು ಪಡ್ಕೊಂಡು ಉತ್ತಮ ಜ್ಞಾನವನ್ನು ನಾವು ನಮ್ಮದಾಗಿಸ್ಕೊಳ್ಬಹುದು. आज मैं व्यक्ति के जीवन का एक अभिन्न अंग बन गया हूँ. ಇಂದು ನಾನು ಒಬ್ಬ ವ್ಯಕ್ತಿಯ ಜೀವನದ ಅಭಿನ್ನ ಅಂಗವಾಗಿದ್ದೇನೆ. ಅಂದರೆ ಯಾವ ರೀತಿಯಾಗಿ ಮನುಷ್ಯ ಯಾವುದಾದ್ರೂ ಒಂದು ಅಂಗದ ವೈಕಲ್ಯತೆ ಇತ್ತು ಅಂದರೆ ಹೇಗೆ ಅವನು ಸರಳವಾಗಿ ಎಲ್ಲರಂತೆ ಜೀವಿಸೋದು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೋ ಹಾಗೆಯೇ ನಾನು ದಿನಪತ್ರಿಕೆ ಅಂದರೆ ಒಬ್ಬ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ ಆಗಿದ್ದೀನಿ. अभी से आप भी मुझे पढ़ने लगेंगे तो आगे चलकर जीवन में मैं आपकी बहुत सहायता करूँगा. यानी समाचार पत्र यहाँ पर कह रहा है कि यदि आप मुझे पढ़ने की आदत डाल लेते हैं तो मैं आपके भविष्य में ಸಹಾಯತಾ ಕರುಂಗ. ಅಂದರೆ ದಿನಪತ್ರಿಕೆಯಲ್ಲಿ ಹೇಳ್ತಾ ಇದೆ, ಯಾರು ದಿನಂಪ್ರತಿ ಪತ್ರಿಕೆಯನ್ನು ಓದುವ ಅಭ್ಯಾಸವನ್ನು ರೂಢಿಸ್ಕೊಂಡಿರ್ತಾರೋ ಅವರಿಗೆ ಭವಿಷ್ಯದಲ್ಲಿ ನಾನು ತುಂಬ ಸಹಾಯಕ್ಕೆ ಬರ್ತೀನಿ. ಅವರ ಕಷ್ಟದ ಸಂದರ್ಭಗಳಲ್ಲಿ ಅಥವಾ ಸವಾಲುಗಳನ್ನು ಎದುರಿಸುವಂಥ ಸಂದರ್ಭಗಳಿದ್ದಾಗ ಅವರು ಆ ಸವಾಲುಗಳಿಂದ ಮುಕ್ತಿಯನ್ನು ಪಡೆದು ಉತ್ತಮವಾಗಿ ಉಜ್ವಲ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಬೇಕಾಗುವಂತಹ ಮಾರ್ಗವನ್ನು ನಾನು ತೋರಿಸಬಲ್ಲೆ ಅಂಥೇಳಿ ಇಲ್ಲಿ ಹೇಳ್ತಾ ಇದೆ. ಅಂದರೆ ಭವಿಷ್ಯದಲ್ಲಿ ನಾನು ತುಂಬ ಸಹಾಯಕ್ಕೆ ಬರ್ತೀನಿ ನಿಮಗೆ ಅಂಥೇಳಿ ಹೇಳ್ತಾ. ಆದ್ದರಿಂದ ಮಕ್ಕಳೇ, ಪ್ರತಿಯೊಬ್ಬರೂ ಸಹ ದಿನಪತ್ರಿಕೆಯ ಓದುವಂಥ ಹವ್ಯಾಸವನ್ನು ರೂಢಿಸ್ಕೊಳ್ಬೇಕು. ಅದು ಯಾಕಂತಂದರೆ ತುಂಬ ಕಡಿಮೆ ಬೆಲೆಗೆ ನಮಗೆಲ್ಲ ಲಭ್ಯವಾಗುವಂತಹ ಸಾಧನ. ಅದನ್ನು ನಾವು ಬೆಳಗ್ಗೆನೇ ಎದ್ದು ದಿನಪತ್ರಿಕೆಯನ್ನು ಓದುವಂತಹ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಮ್ಮ ಜ್ಞಾನದ ಒಂದು ವೃದ್ಧಿಯಾಗುತ್ತೆ ಮತ್ತು ನಮ್ಮ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಆದ್ದರಿಂದ एक बार आपका और मेरा रिश्ता बन जाए तो वहाँ ಜಿಂದಗಿ ಭರ್ ಟೂಟೇಗಾ ನಹಿ. ಅಂದರೆ ಇಲ್ಲಿ ದಿನಪತ್ರಿಕೆ ಹೇಳ್ತಾ ಇದೆ, ಯಾವಾಗ ಒಬ್ಬ ಮನುಷ್ಯನಿಗೆ ಪತ್ರಿಕೆಯನ್ನು ಓದುವಂಥ ಹವ್ಯಾಸವಾಗುತ್ತೋ, ಹವ್ಯಾಸ ಅಂದರೆ ಮನುಷ್ಯ ತನ್ನ ವಿಶ್ರಾಂತಿಯ ಸಮಯದಲ್ಲಿ ಉತ್ತಮ ಅಭ್ಯಾಸಗಳನ್ನು ರೂಢಿಸ್ಕೊಂಡ್ರೆ ಅದು ಆತನ ಪರಿಪೂರ್ಣ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಮಹತ್ವಪೂರ್ಣವಾದಂಥ ಒಂದು ಪಾತ್ರವನ್ನು ನಿಭಾಯಿಸುತ್ತೆ. ಅದರಲ್ಲಿ ಈ ದಿನಪತ್ರಿಕೆಯನ್ನು ಓದುವಂಥದ್ದು ಸಹ ಒಂದಾಗಿರಬೇಕು. ಯಾರು ಪ್ರತಿನಿತ್ಯ ದಿನಪತ್ರಿಕೆಗಳನ್ನು ಓದುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ತಾರೋ ಅವರು ನಿಜಕ್ಕೂ ಸಹ ಯಶಸ್ವಿ ಆಗ್ತಾರೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ದಿನಪತ್ರಿಕೆ ಹೇಳ್ತಾ ಇದೆ, ನನ್ನ ಮತ್ತು ಓದುಗರ ಸಂಬಂಧ ಒಮ್ಮೆ ಏರ್ಪಟ್ಟರೆ ಸಾಕು, ಜೀವನದ ಕೊನೆಯ ಕ್ಷಣದವರೆಗೂ ಸಹ ಆ ಸಂಬಂಧದಲ್ಲಿ ಬಿರುಕು ಬೀಳೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಹೇಳ್ತಾ ಇದೆ. ಚಲಿಯೇ ಆಜ್ ಸೆ ಹಿ ಯಹಾ ಆದತ್ ಡಾಲ್ ಲೀಜಿಯೇ. ಆದ್ದರಿಂದ ದಿನಪತ್ರಿಕೆ ಎಲ್ಲರಿಗೂ ಸಹ ಇಲ್ಲಿ ಒಂದು ಕರೆಯನ್ನು ನೀಡ್ತಾ ಇದೆ. ಹಾಗಿದ್ದರೆ ಎಲ್ಲರೂ ಇಂದಿನಿಂದಲೇ ದಿನಪತ್ರಿಕೆಗಳನ್ನು ಓದುವಂಥ ಅಭ್ಯಾಸವನ್ನು ರೂಢಿಸ್ಕೊಳ್ರಿ, ಆ ಅಭ್ಯಾಸವನ್ನು ನಾವು ಹಾಕ್ಕೊಳ್ಳೋಣ ಅಂಥೇಳಿ ಹೇಳ್ತಾ ಇದೆ. ತೋ ಬಚ್ಚೋ, मैं आशा करती हूँ इस पाठ के अध्ययन से आप इस समाचार पत्र से होने वाले सारे
लाभों से अवगत हो चुके हैं, यानी आप सब जान चुके हैं समाचार पत्र पढ़ने से आपको कौन कौन से मदद मिलती है, क्या क्या लाभ होता है। यानी उत्तम समाज निर्माण में यह समाचार पत्र एक पुल की तरह काम करता है। जिस तरह एक पुल दोनों रास्ताओं को मिलाते हैं, उसी तरह यह समाचार पत्र समाज में रहने वाले व्यक्तियों से उत्तम समाज निर्माण बनाता है। ಇಲ್ಲಿ ಒಂದು ಉತ್ತಮವಾದಂತಹ ಸಮಾಜವನ್ನು ಕಟ್ಟಬೇಕು ಅಂದಾಗ ಸರ್ಕಾರ ಮತ್ತು ಸಮಾಜದ ನಡುವೆ ಒಂದು ಸೇತುವೆಯಾಗಿ ಈ ದಿನಪತ್ರಿಕೆ ಕಾರ್ಯವನ್ನು ನಿರ್ವಹಿಸುತ್ತೆ. ಆದ್ದರಿಂದ ಮಕ್ಕಳೇ, ಈ ದಿನಪತ್ರಿಕೆಯನ್ನು ಓದೋದ್ರಿಂದ ಆಗುವಂಥ ಲಾಭಗಳ ಬಗ್ಗೆ ನೀವೆಲ್ಲರೂ ಸಹ ಪರಿಚಿತರಾಗಿದ್ದೀರಿ ಅಂದ್ಕೊಂಡು ನೀವೆಲ್ಲರೂ ಸಹ ಈ ದಿನಪತ್ರಿಕೆಯನ್ನು ಓದುವಂತಹ ಅಭ್ಯಾಸವನ್ನು ಮಾಡ್ಕೊಳ್ತೀರಾ ಅನ್ನೋ ಆಶಯದೊಂದಿಗೆ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ಪಾಠದೊಂದಿಗೆ ಪುನಃ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.